ಬಸವ ಕಲ್ಯಾಣ ಮತಕ್ಷೇತ್ರದ ಬಸವ ಕಲ್ಯಾಣ ನಗರದ 12ನೇ ಶತಮಾನದ ಅತ್ಯಂತ ಖ್ಯಾತ ಕೆರೆ ತ್ರಿಪುರಾಂತಕ ಕೆರೆ ಅಥವಾ ತ್ರಿಪುರಾಂತ ಕೆರೆ. ಸನ್ಮಾನ್ಯ ಶ್ರೀ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ನಿಮ್ಮ ಗಮನವನ್ನು ಬಸವ ಕಲ್ಯಾಣದ ತಮ್ಮ ಇಲಾಖೆಯ ಕರ್ನಾಟಕ ನೀರಾವರಿ ನಿಗಮದಿಂದ ಅಭಿವೃದ್ಧಿಪಡಿಸಿದಂಥ ಕೆರೆ ಇನ್ನೂ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿದೆ. ತ್ರಿಪುರಾಂತ ಕೆರೆ. ನಾನು ಹೇಳ್ತಕ್ಕಂಥ ಮಾತಿನ ತಾತ್ಪರ್ಯ ಇಷ್ಟೇ. ಇಲ್ಲಿನ ಒಬ್ಬ ಶಾಸಕನಾಗಿ ಸರ್ಕಾರಕ್ಕೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇನೆ. ಆ ಕೆರೆಯ ನೀರು ಇಷ್ಟು ಪ್ರಮಾಣದಲ್ಲಿ ಸುಮಾರು 1-2 ಗಂಟೆಯಲ್ಲಿ ಅದೆಷ್ಟು TMC ನೀರು ಹರಿದು ಹೋದ್ರೆ ಈ ಬಸವ ಕಲ್ಯಾಣದ ರೈತರ ಪರಿಸ್ಥಿತಿ ಏನಾಗಬಹುದು ಅಂತಕ್ಕಂಥದ್ದು ತಮಗೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ನಾನು ಬೆಳಗ್ಗೆಯಿಂದ KNNL AWE ಅವರಿಗೆ ನಾನು ಫೋನ್ ಮಾಡಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನೀವು ಯಾವುದೇ ಕಾರಣಕ್ಕೆ ಅಲ್ಲಿಂದ ತಾವು ಹಲ್ಕಾಸ್ಬೇಡ್ರಿ. ಅವರು ಕೂಡ AWE ಅವ್ರದ್ದು ಹರಲ್ಲ ಮಾಕ ಅಂತೇಳಿ ನಾನು ಕೂಡ ಆ ಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ. ಇನ್ನೂ ಆ ಸ್ಥಳ ನನಗೆ 1-1.5 ಕಿಲೋಮೀಟರ್ ಸುಮಾರು. ತಾವು ನೋಡಬಹುದು ಯಾವ ರೀತಿ ಎಲ್ಲ ಕಡೆ ನೀರು ಹರಿದು ಜನರ ರೈತರ ಪರಿಸ್ಥಿತಿ ಏನಾಗಿರಬಹುದು ಅಂತೇಳಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಉಪಮುಖ್ಯಮಂತ್ರಿಗಳೇ, ಡಿ.ಕೆ. ಶಿವಕುಮಾರ್ ಅವರೇ, ತಮ್ಮ ಇಲಾಖೆಯ ಇದು ಕೆರೆ. ಈ ಪರಿಸ್ಥಿತಿ ಇನ್ನೇನು ದಸರಾ ಹಬ್ಬ ಪ್ರಾರಂಭವಾಗಿದೆ, ಅದಾದ ನಂತರ ದೀಪಾವಳಿ. ಈ ಭಾಗದ ರೈತರು ಯಾರು ನಾವು ದಸರಾ ಆಚರಣೆ ಮಾಡುವಂತಿಲ್ಲ, ದೀಪಾವಳಿ ಆಚರಣೆ ಮಾಡುವಂತಿಲ್ಲ. ನಾನು ಮೊನ್ನೆ ಹೋದಾಗ ಆ ತೊಗರಿ ಬೆಳೆ ಅಷ್ಟೇ ಹಾಳಾಗಿದ್ದು ನಾನು ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೆ. ಕೃಷಿ ಸಚಿವರಿಗೆ, ಕಂದಾಯ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ದೆ. ನಾನು ಆ ಮೊನ್ನೆ ನಡೆದಂಥ ಸುಮಾರು 48 ಗಂಟೆ ಅವಧಿಗಳಲ್ಲಿ ಅದಕ್ಕಿಂತ ಮತ್ತು ಧಾರಾಕಾರವಾದ ಸುರಿದಂಥ ಮಳೆಯಿಂದ ಬಸವ ಕಲ್ಯಾಣದ ನನ್ನ ಇಡೀ ಮತಕ್ಷೇತ್ರ ಜಲಪ್ರಳಯವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಕ್ಷರಶಃ ಎಲ್ಲಿ ನೋಡಿದ್ರು ನಾನು ಬೆಳಗ್ಗೆಯಿಂದ ಗೌರ್ ಹೋಗಿದ್ದೇನೆ, ಗುತ್ತಿ, ಮಿರ್ಕಲ್, ಕೋಟ್ಮಾಳ್. ಇವತ್ತು ನಾನು AWE ಮೈನರ್ ಇರಿಗೇಷನ್, AWE PRED ಅವ್ರಿಗೆ ಕಳಿಸಿ ನಾನು ಮಿರ್ಕಲ್ ಕೆರೆ ಈಗಾಗಲೇ ಒಡೆದು ಒಂದೇ ಸೌಂಡ್ ಧಾರಾಕಾರವಾಗಿ ನೀರು ಹೋಗ್ತಕ್ಕಂಥದ್ದು ಸ್ವತಃ ನಾನೇ ನೋಡಿ ಬಂದಿನಿ. ಏನಾರೇ ಮಾಡಿ ಉಳಿಸ್ರಪ್ಪ, ಆ ಕೆರೆ ಉಳಿಸ್ರಿ. ಒಂದು ವೇಳೆ ತಾವು ಗಮನ ಹರಿಸಿಲ್ಲ ಅಂದ್ರೆ ಆ ಕೆರೆ ಒಡೆದು ಪೂರಾ ಮಿರ್ಕಲ್ ಉಡೇ ಹರ್ಕೊಂಡು ಹೋಗ್ತಾ ಅಂತೇಳಿ ಸೂಚನೆ ಕೊಟ್ಟು ಅಲ್ಲಿ ಅಧಿಕಾರಿಗಳಿಗೆ ಅಲ್ಲಿ ನಿಂದಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಉಪಮುಖ್ಯಮಂತ್ರಿಗಳೇ, ನಮ್ಮ ಭಾಗದ ಜನರು ಮೊದಲೇ ಬಡವರು. ಬಡತನ ಯಾವತ್ತೂ ನಮಗೆ ಕಿತ್ತಿಂತಕ್ಕಂಥ ಕೆಲಸ ಈಗಲ್ಲ, 50 ವರ್ಷಗಳಿಂದ ಬಡತನ ನಮಗೆ ಕಿತ್ತಿಂತ ಇದೆ. ನಾನು ಅನೇಕ ಸಲ ನಿಮಗೆ ಚಿರ್ಚಿರಿ ಹೇಳೀನಿ, ಸಕಾಲಕ್ಕೆ ಮಳೆ ಆದ್ರೆ ಸಕಾಲಕ್ಕೆ ಏಟ್ರೆ ಬೆಳೆ ಆದ್ರೂ ಕೂಡ ನನ್ನ ಮತಕ್ಷೇತ್ರದ ಸುಮಾರು 30,000-40,000 ಜನ ಗುಳೆ ಹೋಗಿ ಬಾಂಬೆ, ಪೂನಾ, ಹೈದರಾಬಾದ್, ಬೆಂಗಳೂರದೊಳಗೆ ಕೆಲಸ ಮಾಡ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಇವತ್ತು ಈ ಹಸಿ ಬರಗಾಲದಿಂದ ಇಡೀ ಬಸವ ಕಲ್ಯಾಣ, ನಾ ಬರೀ ಬಸವ ಕಲ್ಯಾಣ ಅಷ್ಟೇ ಹೇಳ್ತಾ ಇಲ್ಲ, ನೀವು ಬಂದು ನೋಡಿದ್ರೆ ಇಡೀ ಬೀದರ್ ಜಿಲ್ಲೆ ಪರಿಸ್ಥಿತಿ ಇದೆ, ಕಲಬುರಗಿ ಜಿಲ್ಲೆ ಪರಿಸ್ಥಿತಿ ಇದೆ, ಯಾದಗಿರಿ ಜಿಲ್ಲೆ ಪರಿಸ್ಥಿತಿ ಇದೆ. ನಾನು ಯಾಕೆ ಈ ನೋವಿನಿಂದ ಬಂದು ಇಷ್ಟು ನೀರೊಳಗೆ ನಿಂತು ಬೆಳಗ್ಗೆಯಿಂದ ಒಂದೇ ಸೌಂಡ್ ಓಡಾಡ್ತಾ ಇದ್ದೀನಿ. ಯಾಕಂದ್ರೆ ತಮ್ಮಿಂದ ನ್ಯಾಯ ಸಿಗಬೇಕು. ತಾವು ಕೈಲಾದಷ್ಟು ನಮ್ಮ ರೈತರಿಗೆ ಉಳಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ನಮ್ಮ ಹೊಲನೇ ಪೂರ ಕಿತ್ಕೊಂಡು ಹೋಗ್ಯಾವ. ಇನ್ನ 4 ವರ್ಷ ಒಕ್ಕಲ್ತನ ಮಾಡ್ಲಿಕ್ಕೆ ನಮ್ಮ ರೈತರಿಗೆ ಬರಲ್ಲ. ಬೆಳೆ ಅಷ್ಟೇ ಅಲ್ಲ, ಬೆಳೆಯಂತೂ ಹೋಗಿ 8 ದಿವಸ ಆಯ್ತು. ನಮ್ಮ ರೈತರು ಬೆಳೆಗಳು ಹೋಗಿ 8 ದಿವಸ ಆಯ್ತು. ಈಗ ಪೂರ ಹೊಲದ ಮಣ್ಣೆಲ್ಲ ಕಿತ್ಕೊಂಡು ನದಿ ಸೇರ್ತದೋ ಸಮುದ್ರ ಸೇರ್ತೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ರೈತರು ಕಂಗಾಲಾಗಿದ್ದಾರ. ದಯಮಾಡಿ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತ ಹೇಳಿ ಪರಿಗಣನೆ ಮಾಡ್ರಂತ ಕೈ ಜೋಡಿಸ್ತೀನಿ ನಾನು.
ಈ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆಗೆ ಬಹಳ ವಿಶೇಷ ಗಮನ ಕೊಡ್ರಿ ಅಂತ ಹೇಳಿ ನಾನು ಕೈ ಜೋಡಿಸ್ತೀನಿ. ನಾನು ಇದು ಒಂದೇ ಅಲ್ಲ, ಈ ತರ ಒಂದು 1000 ಕಡೆ, ಇದು ಒಂದಲ್ಲ, ಇದು ಒಂದು ತಾವು ನೋಡ್ರಿ, ಎಲ್ಲಿ ನೋಡಿದ್ರಿ, ಇನ್ನ ಕೆರೆ 1.5 ಕಿಲೋಮೀಟರ್ ದೂರದಿಂದ ನಾನು ನಿಂತೀನಿ. ಆ ವೇಸ್ಟ್ ವೇರ್ಲಿಂದ ಬರ್ತಕ್ಕಂಥ ನೀರಿದು. ತಿಪ್ರಾನ್ ಕೆರೆ ಇನ್ನೂ ಒಡೆದಿಲ್ಲ. ನಾನೊಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಒಡೆದಂತ ಹೇಳಿ ಆರೋಪ ಮಾಡ್ತಾ ಇಲ್ಲ. ತಿಪ್ರಾನ್ ಕೆರೆಯಿಂದ ವೇಸ್ಟ್ ವೇರ್ ಒಂದು ಸ್ವಲ್ಪ ಆ ನೀರಿನ ರಭಸ ತಾಳಾರ ಸಲುವಾಗಿ ಒಂದು ಸ್ವಲ್ಪ ಅದು ಜರನೆ ಹರ್ಕೊಂಡು ಹೋಗಿ ಬರ್ತಕ್ಕಂಥ ಇದು ನೀರು. ಇದು ಒಂದು ಭಾಗ ಅಷ್ಟೇ ನಾನು ತೋರಿಸ್ತಕ್ಕಂಥದ್ದು. ಇದು ಇನ್ನೂ 2 ಭಾಗಲ್ಲಿ ಆ ಖಾನಾಪುರ ರೋಡ್ ಅಂತೂ ಪೂರಾ ಮುಳುಗ್ ಹೋಗ್ಯದ. ಸುಮಾರು 5.5 ಮೀಟರ್ ಇರ್ತಕ್ಕಂಥ ರೋಡ್ ಪೂರಾ ಸಂಪೂರ್ಣವಾಗಿ ಮುಳುಗಿ ಎಲ್ಲ ಕಡೆ ಬ್ಲಾಕ್ ಆಗ್ಯದ. ಬಸವ ಕಲ್ಯಾಣಿ ಜನ ಶಾಜಾನ್ ಅವ್ರಿಗೆ ಹೋಗ್ತಕ್ಕಂಥದ್ದು ರೋಡ್ ಪೂರಾ ಬ್ಲಾಕ್ ಆಗ್ಯದ. ಒಟ್ಟಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ, ನನ್ನ ಕ್ಷೇತ್ರ ಪೂರಾ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಅದಕ್ಕೆ ದಯಮಾಡಿ ನಾನು ಇಷ್ಟು ಹೇಳತ್ತೀನಿ, ಮಾಧ್ಯಮದ ಮುಖಾಂತರ ಗೊತ್ತು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಸಚಿವರು ನನಗೆ ಗೊತ್ತಿಲ್ಲ, ಸುಮಾರು 33 ಜನ ಸಚಿವರು ಏನ್ ಮಾಡ್ಲತ್ತಾರೋ ನನಗೆ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ನಿಮಗೇನಾದ್ರೂ ಈ ರೈತರ ಮೇಲೆ ಕಾಳಜಿ ಇತ್ತು ಅಂದ್ರ, ಬಸವ ಕಲ್ಯಾಣ ರೈತರು ಮತ್ತೇನಾರೇ ಬದುಕಬೇಕು ಅಂದ್ರ, ಮತ್ತೇನಾರೇ ಅವ್ರ ಜೀವನ ಕಟ್ಕೊಂಡು ಉಪಜೀವನ ಮಾಡ್ಬೇಕಂತಕ್ಕಂಥ ಕಾಳಜಿ ಏನಾರೇ ನಿಮಗಿದ್ದರ ದಯಮಾಡಿ 4-6 ದಿವಸದೊಳಗೆ ಬಂದು ಆ ರೈತರಿಗೆ ಧೈರ್ಯ ಹೇಳ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳಿ ನಾನು ನಿರೀಕ್ಷೆ ಮಾಡ್ತೇನೆ. ಒಂದಲ್ಲ, ನಾನು ಸುಮಾರು ನನ್ನ ಮತಕ್ಷೇತ್ರದೊಳಗೆ 153 ಹಳ್ಳಿಗಳು, ಪ್ರತಿಯೊಂದು ಹಳ್ಳಿ ಪರಿಸ್ಥಿತಿ ಇದೆ. ನಾವು ಬೆಳೆ ಹಾಳಾಗ್ಯದ ಅಂತ ಹೇಳೋಪ್ಲೇನೇ ಇಲ್ಲ. ನಾವು ಇನ್ನೇನಿದ್ರು ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಜಲಪ್ರಳಯನೆ ಅಂತ ಹೇಳ್ಬೋದು. ಹಾಗಾಗಿ ದಯಮಾಡಿ ನನ್ನ ಭಾಗ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನೆಲ್ಲ ರೈತರಿಗೆ ತಾವು ಬಂದು ಧೈರ್ಯ ಹೇಳಿ, ಸರ್ಕಾರ ನಿಮ್ ಜೊತೆ ಅದಪ್ಪ, ಧೈರ್ಯ ಕೆಡಬೇಡ್ರಿ, ಯಾರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಡ್ರಿ, ನಾವು ನಿಮಗ ಗಂಜೀರೆ ಕೊಟ್ಟು ಬದುಕ್ತೀವಿ ಅಂತಕ್ಕಂಥ ನಿಮ್ಮಿಂದ ಧೈರ್ಯದ ಮಾತುಗಳು ನಾನು ನಿರೀಕ್ಷೆ ಮಾಡ್ಲತ್ತೀನಿ. ನಾನು ಒಬ್ಬ ಶಾಸಕ. ಒಂದು ಸರ್ಕಾರ ಇಂಥ ಸಮಯದೊಳಗ ಏನ್ ಮಾಡಬಹುದು? ನೀವು ಒಮ್ಮೆ ಅವ್ರಿಗೇನು ಬಂದು ಒಬ್ಬ ರೈತರಿಗೆ 100 ಕೋಟಿ ಕೊಡ್ರಿ ಅಂತ ಹೇಳಿ ನಾನು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಬಂದು ನೋಡ್ಲತ್ತಾರ, ಅಲ್ಲಿಂದೆಲ್ಲ ಮಂತ್ರಿಗಳು ಬಂದು ನೋಡ್ಲತ್ತಾರ. ನಮ್ಮ ಭಾಗದ ಮಂತ್ರಿಗಳಿಗೆ ಏನಾಗ್ಯದ? ಒಬ್ಬರು ಯಾಕೆ ಬರ್ತಾ ಇಲ್ಲ? ಸಂಬಂಧಪಟ್ಟಂತ ಸಚಿವರು ಯಾಕೆ ಬರ್ತಾ ಇಲ್ಲ? ಕಂದಾಯ ಸಚಿವರು ಯಾಕೆ ಬರ್ತಾ ಇಲ್ಲ? ಕೃಷಿ ಮಂತ್ರಿಗಳು ಯಾಕೆ ಬರ್ತಾ ಇಲ್ಲ? ಅದು ನನ್ನ ಪ್ರಶ್ನೆ ಇದೆ. ತಾವು ನೋಡಿರ್ಬೋದು, ನನಗೆ ಈಗಾಗಲೇ ಹಾವು ಕೂಡ ನನಗೆ ಹಾಯ್ದು ಹೋಗಿದ್ದು. ಸೋಪಿಕರ್ ಸರ್ ನನಗೆ ಜಸ್ಟ್ ಹಾಯ್ದು ಟಚ್ ಮಾಡಿ ಹೋಯ್ತು ಹಾವು. ನಾನು ನೋಡಿದ್ರೆ ಸಂಪೂರ್ಣ ನೀರು ನೋಡಿದ್ರೆ, ಈ ನೀರೊಳಗೆ ನಿಂತರೆ ನನಗೊಂದು ಹಾವು ಅಗ್ದಿ ಧಾರಾಳವಾಗಿ ಹಾಯ್ದು ಹೋಯ್ತು. ನನಗೇನು ಭಯ ಇಲ್ಲ. ನನಗೆ ತೋರಿಸ್ಬೇಕು ನನ್ನ ಜನರು ರೈತರು ಯಾವ ಕಷ್ಟದಾಗ್ರ ಅಂತ ಹೇಳಿ. ನಂಗೆ ಎಷ್ಟೋ ಜನ ನಾನು ಮಾತಾಡ್ತಕ್ಕಂಥ ಸಮಯದಾಗ ಒಳಗೆ ಹೋಗ್ಬೇಡಪ್ಪ, ಹಾವು ಬಿ ಬರ್ಬೋದು, ಏನು ಬರ್ಬೋದು, ಇವನು ಮೊಸಳಿನೂ ಬರ್ತಾವ ಇಂಥ ಸಮಯದೊಳಗೆ ಅಂತ ಹೇಳ. ನನಗೇನು ಚಿಂತೆ ಇಲ್ಲ. ನನ್ನ ಭಾಗದ ರೈತರ ಜನರ ಆಶೀರ್ವಾದದ, ನನಗೆ ಹಾವೇನು ಮೊಸಳೇನು ಏನು ಮಾಡಲ್ಲ ಅಂತಕ್ಕಂಥ ನನಗೆ ಆತ್ಮವಿಶ್ವಾಸ. ನಾನು ಪ್ರಯತ್ನ ಮಾಡ್ತೇನೆ ನನ್ನ ರೈತರಿಗೆ ಉಳಿಸಲಿಕ್ಕಾಗಿ. ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ, ನಾನು ಹಾವು ನನಗೆ ಹೋಗಿ ಹತ್ಕೊಂಡು ಮುಂದೆ ಹೋದ್ರೂ ಕೂಡ ನಾ ಇಲ್ಲಿಂದ ಹೊರಗೆ ಬರಲಾಗಿನಿ. ನಾನು ತಾವೇನಾರೇ ನಮ್ಮ ಕಡೆ ಒಂದು ವೇಳೆ ಗಮನ ಹರಿಸಿಲ್ಲ ಅಂದ್ರೆ ನಾನು ಇನ್ನೂ ಹೋರಾಟಕ್ಕೆ ಇಳಿತೀನಿ. ಎಲ್ಲಿ ತನಕ ನನ್ನ ರೈತರಿಗೆ, ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ರೈತರಿಗೆ, ಈ ಬೀದರ್ ಜಿಲ್ಲೆಯ ರೈತರಿಗೆ, ಕಲಬುರಗಿ ಯಾದಗಿರಿ ಜಿಲ್ಲೆಯ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ತಾವು ಎಲ್ಲಿ ತನ ನ್ಯಾಯ ಕೊಡಲ್ಲೋ, ನಾ ಎಲ್ಲಿ ತನ ನನ್ನ ಹೋರಾಟ ಮುಂದುವರಿತದ, ಅದನ್ನು ಕೂಡ ನಿಮ್ಮ ಮೇಲೆ ನಾನು ಭರವಸೆ ಕಳ್ಕೊಂಡಿಲ್ಲ. ರೈತರ ಮೇಲೆ ನಿಮಗೆ ಕಾಳಜಿ ಅದ ಅಂತ ನಾನು ತಿಳ್ಕೊತೀನಿ. ನಿಮ್ಗೆ ದಾರಿ ಕಾಯ್ತೀನಿ, ನಿಮ್ ನಿರೀಕ್ಷೆದೊಳಗಿರ್ತೀನಿ. ಸರ್ಕಾರ ಬಂದು ಇವ್ರಿಗೆ ಕೈ ಹಿಡಿತಕ್ಕಂಥ ಕೆಲಸ ಮಾಡ್ತದೆ ಅಂತ ಹೇಳಿ. ಹಾಗಾಗಿ ಆದಷ್ಟು ಬೇಗನೆ ಬಂದು ನಮ್ಮ ರೈತರಿಗೆ ಉಳಿಸ್ತಕ್ಕಂಥ ಕೆಲಸ ನಿಮ್ಮಿಂದಾಗಲಿ.